ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಗೆಳತಿ ಕಾವೇರಿ. ಇವತ್ತೊಂದು ಯೂನಿಕ್ ಮಸಾಲ ತೋರಿಸ್ತೀನಿ ಬರ್ರಿ. ಎಲ್ಲದಕ್ಕೂ ಯೂಸ್ ಆಗುತ್ತೆ, ರೈಸಿಗಾಯ್ತು, ಗ್ರೇವಿಗೂ ಆಯಿತು. ಇದು ಕೊತ್ತಂಬರಿ ಮತ್ತು ಪುದೀನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ನೋಡಿ, ಎಲ್ಲ ಥರದ ಮಸಾಲೆ: ಚಕ್ಕೆ, ಪಲಾವ್ ಎಲೆ, ಲವಂಗ, ಮೊಗ್ಗು, ಬೆಳ್ಳುಳ್ಳಿ, ಅಲ್ಲ, ಏಲಕ್ಕಿ, ಸಣ್ಣ ಏಲಕ್ಕಿ, ದೊಡ್ಡ ಏಲಕ್ಕಿ, ಕಾಡು ಹೂವು, ಲವಂಗ, ಮರಾಠೆ ಮೊಗ್ಗು ಎಲ್ಲ ಇದೆ. ಚುಚ್ಚು ಕ್ವಾಂಟಿಟಿ ಎಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಳ್ಳಿ. ಇದು ಒಂದು ಸೀಳು ಕೊತ್ತಂಬರಿ, ಒಂದು ಸೀಳು ಪುದೀನ. ಓಕೆನಾ? ಇದೆಲ್ಲ ಸೇರಿಸಿ ಒಂದು ಯೂನಿಕ್ಕಾಗಿ ಮಸಾಲೆ ಮಾಡೋಣ ಬರ್ರಿ. ಈಗ ಇದನ್ನು ರುಬ್ಕೋಬೇಕು. ಫಸ್ಟು ಎಲ್ಲ ಮಸಾಲೆನ ರುಬ್ಕೊಳ್ಳೋಣ. ಗಟ್ಟಿ ಇರೋದನ್ನ ಎಲ್ಲ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲನೂ ಗ್ರೈಂಡರ್ ಹಾಕ್ಕೊಂಬಿಡಿ. ನೋಡಿ, ಈ ರೀತಿ ಎಲ್ಲನೂ ಗ್ರೈಂಡರ್ ಹಾಕ್ಕೊಳ್ಳಿ. ಸೊ ಅದನ್ನ ಫಸ್ಟು ಪುಡಿ ಮಾಡ್ಕೊಳ್ರಿ. 4-5 ಮೆಣಸಿನ್ಕಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಇದು ಆಪ್ಷನ್. ಫಸ್ಟ್ ಮಸಾಲೆ ಅಷ್ಟೇ ಗ್ರೈಂಡ್ ಮಾಡ್ಕೊಂಬರ್ರಿ. ಸ್ವಲ್ಪ ಈ ರೀತಿ ತರಿ ಆಗುತ್ತೆ. ನಂತರ ಪುದೀನ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿಡ್ರಿ. ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮ್ಗೆ ಹಾಗೆ ಬಂದರೆ ಹಾಗೆ ರುಬ್ಕೊಳ್ಳಿ. ಭಾಳ ನೀರು ಹಾಕಬೇಡಿ, ಫ್ರೈ ಮಾಡ್ಬೇಕಾದ್ರೆ ಲೇಟ್ ಆಗ್ತದೆ. ನೋಡಿ, ನಾ ಎಲ್ಲ ಕೊತ್ತಂಬರಿನೂ ಹಾಕಿರ್ತೀನಿ. ಈ ರೀತಿ ನುಣ್ಣಗೆ ರುಬ್ಬಿಡ್ರಿ. ಎಲ್ಲನೂ ಗ್ರೈಂಡ್ ಮಾಡಿ ಆಯ್ತು. ಈಗ ಒಂದು ಸಣ್ಣ ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3-4 ದೊಡ್ಡ ಸ್ಪೂನ್ಲೆ ಹಾಕಿದ್ದೀನಿ. ಪೂರ್ತಿ ಕಾಯಿ ತನಕ ಬಿಡಬೇಡ್ರಿ, ಸಿಡಿತದ. ಸ್ವಲ್ಪ ಬಿಸಿಯಾಗಿದೆ ಅಂದರೆ ಮಸಾಲೆ ಹಾಕಿಬಿಡ್ರಿ, ಎಲ್ಲ ಸಿಡಿದ್ಬಿಡ್ತದೆ. ಹಾಗಾಗಿ ಈ ರೀತಿ ಎಲ್ಲ ಮಸಾಲೆ ಅದಕ್ಕೆ ಹಾಕ್ಕೊಡಿ. ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡಿಕೊಡ್ರಿ. ಒಂದು 10 ನಿಮಿಷ ಆದರೂ ಫ್ರೈ ಮಾಡಲೇಬೇಕು. ಸ್ವಲ್ಪ ಚೂರು ಬಣ್ಣ ಚೇಂಜ್ ಆಗ್ತದೆ ಅದು. ನೀವು ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನಾನು ಹಾಕಿಲ್ಲ. ಈ ರೀತಿ ಚೆಂದಾಗಿ ಆ ಎಣ್ಣೆ ಎಲ್ಲ ಮಸಾಲೆಗೆ ಹೊಂದ್ಕೋಬೇಕು ನೋಡ್ರಿ. ಆ ರೀತಿ ಚೆಂದಾಗಿ ಫ್ರೈ ಮಾಡಿಕೊಡ್ರಿ. ಎಲ್ಲದಕ್ಕೂ ಬರ್ತಿದ್ದೋ. ರೈಸ್ ಮಾಡ್ಕೊಳ್ರಿ, ಕುಷ್ಕ ರೈಸ್ ಮಾಡ್ಕೊಳ್ರಿ, ಅಥವಾ ಸಿಂಪಲ್ಲಾಗಿ ಬಟಾಟೆ ಗ್ರೇವಿ ಮಾಡಿರ್ತೀವಿ ಅದಕ್ಕೆ. ಈಗ ಒಬ್ಬೊಬ್ರಿಗೆ ಎಗ್ ರೈಸ್ ಮಾಡ್ತಾರೆ, ಎಗ್ ರೈಸಿಗೆ ಎಲ್ಲದಕ್ಕೂ ಬರ್ತದೆ ನೋಡಿರಿ. ಸ್ವಲ್ಪ ಬಣ್ಣ ಚೇಂಜ್ ಆಯ್ತಲ್ಲ. ನಾವೊಂದು 7-8 ನಿಮಿಷ ಚೆಂದಾಗಿ ಫ್ರೈ ಮಾಡ್ಕೊಂಡೆ ನೋಡಿರಿ. ಈ ರೀತಿ ಸ್ವಲ್ಪ ಗಟ್ಟಿ ಬರ್ತದೆ. ಆ ನೀರು ನಾವು ಎಕ್ಸ್ಟ್ರಾ ಒಂದು ಸ್ವಲ್ಪ ನೀರು ಹಾಕಿದ್ದೆ, ನೀರೆಲ್ಲ ಹೋಗಿ ಗಟ್ಟಿಯಾಗಿ ಬಂದದ. ಓಕೆನಾ? ಟ್ರೈ ಮಾಡಿರಿ. ಫ್ಲೇವರ್ ಅಂತೂ ಮಸ್ತ್ ಇರ್ತದೆ, ಮಸ್ತ್ ಪರಿಮಳ ಬರತ್ತಿತ್ತ. ನೀವು ಟ್ರೈ ಮಾಡಿರಿ. ಟ್ರೈ ಮಾಡಿ ಹೆಂಗಾತಂದು ನನಗೂ ಹೇಳ್ರಿ, ಕಮೆಂಟ್ ಹಾಕಿರಿ ಪ್ಲೀಸ್. ಓಕೆನಾ ಫ್ರೆಂಡ್ಸ್? ಓಕೆ, ಹಾಗಾದರೆ ಟ್ರೈ ಮಾಡಿ ನೋಡಿರಿ. ಬಾಯ್.